ಹಲೋ ಎವ್ರಿವನ್, ಈ ಒಂದು ವಿಡಿಯೋ ನಮ್ಮ ಲ್ಯಾಂಡ್ ಸರ್ವೇರ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿರುವಂಥ ಆಸ್ಪಿರೆಂಟ್ಸ್ಗೆ ಯೂಸ್ಫುಲ್ ಆಗುವಂಥ ಒಂದು ವಿಡಿಯೋ ಇರುತ್ತೆ. ಸೊ ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡ್ತಿರ್ತೀವಿ ಅಂದರೆ ಎಕ್ಸಾಮಿನೇಷನ್ ಪ್ಯಾಟರ್ನ್ ಹಾಗೂ ಸಿಲೆಬಸ್ ಏನಿದೆ ಅಂತ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇರ್ತೀವಿ. ಸೊ ಇದ್ರ ಬಗ್ಗೆನೂ ಸಾಕಷ್ಟು ಜನ ಸ್ಟೂಡೆಂಟ್ಸ್ ನನಗೆ ಡೌಟ್ಸ್ನ ಕೇಳಿದ್ದಾರೆ. ಸೊ ಆ ಒಂದು ಡೌಟ್ನ ಕ್ಲಿಯರ್ ಮಾಡೋದಕ್ಕೆ ಈ ಒಂದು ವಿಡಿಯೋ ಇದೆ. ಸೊ ಈ ವಿಡಿಯೋದಲ್ಲಿ ನೋಡೋದಾದರೆ ನೀವು ಎಕ್ಸಾಮ್ ಪ್ಯಾಟರ್ನ್ ಬಗ್ಗೆ ನೋಡೋದಾದರೆ ಎಕ್ಸಾಮ್ ಪ್ಯಾಟರ್ನ್ ಏನಿರುತ್ತೆ, ಸಿಲೆಬಸ್ ಏನಿರುತ್ತೆ ಅಂತ ಕೊನೆಯಲ್ಲಿ ನೋಡೋಣ. ಎಕ್ಸಾಮ್ ಪ್ಯಾಟರ್ನ್ ಏನಿರುತ್ತೆ ಅಂತ ಈಗ ನೋಡೋಣ. ಸೊ ಎಕ್ಸಾಮ್ ಪ್ಯಾಟರ್ನ್ ನಿಮಗೆ ಮೊದಲು 2 ಪೇಪರ್ ಅಂದರೆ ಮೇಯ್ನಾಗಿ ಶಾರ್ಟ್ ಲಿಸ್ಟ್ ಮಾಡೋದಕ್ಕೆ ಅಥವಾ ಎಕ್ಸಾಮಿನೇಷನ್ ಕನ್ಸಿಡರ್ ಮಾಡೋದಕ್ಕೆ 2 ಪೇಪರ್ ಇರುತ್ತೆ. ಯಾವ್ದು ಅಂತಂದರೆ ಪೇಪರ್ 1 ಒಂದು, ನೆಕ್ಸ್ಟ್ ಪೇಪರ್ 2 ಒಂದು. ಇವೆರಡೂ ಬರೆಯೋಕ್ಕಿಂತ ಮುಂಚೆ ಕಡ್ಡಾಯ ಕನ್ನಡ ಪರೀಕ್ಷೆ ಅಂದರೆ ಕಂಪಲ್ಸರಿ ಕನ್ನಡ ಎಕ್ಸಾಮಿನೇಷನ್ ಬರೀಲೇಬೇಕು. ಇಲ್ಲಿ ಒಂದೇ ಒಂದು ವಿನಾಯಿತಿ ಇದೆ. ಯಾರಿಗೆ ಕನ್ನಡ ಎಕ್ಸಾಮಿನೇಷನಿಂದ ವಿನಾಯಿತಿ ಇದೆ ಅನ್ನೋದ್ರ ಬಗ್ಗೆ ಇಲ್ಲಿ ಈ ಒಂದು ಪ್ಯಾರಾಗ್ರಾಫಲ್ಲಿ ಮೆನ್ಷನ್ ಮಾಡಿದ್ದಾರೆ ವಿಶೇಷ ಸೂಚನೆಯಲ್ಲಿ. ನೋಡಿ, 29/11/2022 ರಂದು ಹಾಗೂ ನಂತರ ನಡೆಸಲಾದ 29/11/2022 ಅವತ್ತು ನಡೆಸಿರುವಂಥ ಕನ್ನಡ ಎಕ್ಸಾಮಿನೇಷನು ಅಥವಾ ಅದಾದ ನಂತರ ಅಂದರೆ 29/11ನೇ ತಿಂಗಳು ಆದ ನಂತರ ಕನ್ನಡ ಎಕ್ಸಾಮಿನೇಷನ್ ಕಂಪಲ್ಸರಿ ಕನ್ನಡ ಎಕ್ಸಾಮಿನೇಷನ್ ಯಾರಾದರೂ ಬರೆದು ಪಾಸ್ ಆಗಿದ್ದರೆ ಅವರಿಗೆ ಕಂಪಲ್ಸರಿ ಕನ್ನಡ ಎಕ್ಸಾಮಿನೇಷನ್ ಬರೆಯುವಂಥ ಅವಶ್ಯಕತೆ ಇರಲ್ಲ ಅಂತೇಳಿ ಈ ಒಂದು ನೋಟಿಫಿಕೇಶನಲ್ಲಿ ಸ್ಪಷ್ಟವಾಗಿ ಮೆನ್ಷನ್ ಮಾಡಿದ್ದಾರೆ. ನೋಡಿ, 29/11/2020 ಹಾಗೂ ನಂತರ ನಡೆಸಲಾದ ಕಡ್ಡಾಯ ಕನ್ನಡ ಪರೀಕ್ಷೆಗಳನ್ನು ಬರೆದು ಉತ್ತೀರ್ಣರಾಗಿದ್ದಲ್ಲಿ ಸಾದರಿ ಫಲಿತಾಂಶವನ್ನು ಈ ಅಧಿಸೂಚನೆಯ ಹುದ್ದೆಗಳ ಕನ್ನಡ ಭಾಷಾ ಪರೀಕ್ಷೆಗೆ ಪರಿಗಣಿಸಲಾಗುವುದು. ಸೊ 29/11/2022 ಅವತ್ತು ಅಥವಾ ಅದಾಗಿದ ನಂತರ 11ನೇ ತಿಂಗಳು ಆಗಿದ ನಂತರ ನೀವು ಇಲ್ಲಿವರೆಗೂ ಏನಾದರೂ ಕನ್ನಡ ಎಕ್ಸಾಮಿನೇಷನ್ ಬರೆದು ಪಾಸ್ ಆಗಿದ್ದರೆ ಮತ್ತೆ ಕಂಪಲ್ಸರಿ ಕನ್ನಡ ಎಕ್ಸಾಮಿನೇಷನ್ ಕೊಡೋ ಅವಶ್ಯಕತೆ ಇಲ್ಲ. ಯಾರು ಬರೆದು ಪಾಸ್ ಆಗಿಲ್ವೋ ಇದೇ ಫಸ್ಟ್ ಟೈಮ್ ನಾನು ಕನ್ನಡ ಎಕ್ಸಾಮಿನೇಷನ್ ತೊಗೊತಿದ್ದೀನಿ ಅಂತ ಅನ್ನೋರಾದರೆ ಬರೆದು ಪಾಸ್ ಆಗಲೇಬೇಕು. ಸೊ ಕನ್ನಡ ಎಕ್ಸಾಮಿನೇಷನ್ಗೆ ಮಾರ್ಕ್ಸ್ ಟೋಟಲ್ 150 ಮಾರ್ಕ್ಸ್ ಇರುತ್ತೆ. ಓಕೆ, ಟೋಟಲ್ ಎಷ್ಟು 150 ಮಾರ್ಕ್ಸ್ ಏನೋ ಇಲ್ಲಿ ಕೊಟ್ಟಿದ್ದಾರೆ, ಇಲ್ಲೆಲ್ಲೋ ಮೆನ್ಷನ್ ಮಾಡಿದ್ದಾರೆ ಕಡ್ಡಾಯ ಕನ್ನಡ ಪರೀಕ್ಷೆ ಬಗ್ಗೆ. ಸೊ ಇಲ್ಲಿ ಮೆನ್ಷನ್ ಮಾಡಿದೆ ನೋಡಿ, ಕಡ್ಡಾಯ ಭಾಷಾ ಪರೀಕ್ಷೆ. ಸೊ ಯಾರೆಲ್ಲ ಫಸ್ಟ್ ಲ್ಯಾಂಗ್ವೇಜ್ ಓದಿದ್ದೀನಿ, ಸೆಕೆಂಡ್ ಲ್ಯಾಂಗ್ವೇಜ್ ಓದಿದ್ರು ನೀವೇನು ಮಾಡಬೇಕು, ಕಂಪಲ್ಸರಿ ಕನ್ನಡ ಎಕ್ಸಾಮ್ ಬರೀಲೇಬೇಕು. ಸೊ ಇದು ಟೋಟಲ್ 150 ಮಾರ್ಕ್ಸ್ ಇರುತ್ತೆ. ಯಾವುದೇ ಥರದ ನೆಗೆಟಿವ್ ಇರಲ್ಲ. ಇದರಲ್ಲಿ 50 ಮಾರ್ಕ್ಸ್ ಗಳಿಸಲೇಬೇಕು, ಪಾಸ್ ಆಗಲೇಬೇಕು. ಇದು SSLCಗೆ ಸಮವಾಗಿರುತ್ತೆ, ಅಂದರೆ SSLC ಸಿಲೆಬಸ್ ಇರುತ್ತೆ. ಸೊ ಕಂಪಲ್ಸರಿ ಕನ್ನಡ ಎಕ್ಸಾಮಿನೇಷನ್ ಯಾರು ಬರೆದಿಲ್ವೋ ಬರೆದು ಪಾಸ್ ಆಗಲೇಬೇಕು. ಇದರ ಮಾರ್ಕ್ಸ್ನ ಯಾವುದೇ ಕಾರಣಕ್ಕೂ ಸೆಲೆಕ್ಷನ್ಗೆ ಕನ್ಸಿಡರ್ ಮಾಡಲ್ಲ. ಬಟ್ ಈ ಒಂದು ಎಕ್ಸಾಮಿನೇಷನ್ನ ಪಾಸ್ ಆಗಲೇಬೇಕು. ಯಾವುದು ಕಂಪಲ್ಸರಿ ಕನ್ನಡ ಎಕ್ಸಾಮಿನೇಷನ್. ಸೊ ನೀವು ಈ 2 ಪೇಪರ್ನ ತೊಗೊಳಕ್ಕಿಂತ ಮುಂಚೆ ಕಂಪಲ್ಸರಿ ಕನ್ನಡ ಎಕ್ಸಾಮ್ ಇರುತ್ತೆ. ಅದರಲ್ಲಿ 150 ಮಾರ್ಕ್ಸಲ್ಲಿ 50 ಮಾರ್ಕ್ಸ್ನ ತೊಗೊಂಡು ಪಾಸ್ ಆಗಬೇಕಾಗುತ್ತೆ. ನೆಕ್ಸ್ಟ್ ಅದು ಪಾಸ್ ಆಯಿತು ಅಥವಾ ಬರೆದಿದ್ದ ನಂತರ ನಿಮ್ಗೇನು ಮಾಡ್ತಾರೆ, ನಿಮಗೆ ಎಕ್ಸಾಮಿನ ನಾಳೆ ಇದೆ ಅಂತಂದರೆ ಮುಂದಿನ ದಿನ ಅಥವಾ ಹಿಂದಿನ ದಿನ ಇರಲ್ಲ. ಇವತ್ತು ಎಕ್ಸಾಮ್ ಇದೆ ನಂದು ಪೇಪರ್ 1 ಪೇಪರ್ 2 ಅಂದರೆ ಹಿಂದಿನ ದಿನ ಏನು ಮಾಡ್ತಾರೆ, ಕಂಪಲ್ಸರಿ ಕನ್ನಡ ಎಕ್ಸಾಮ್ ಇಡ್ತಾರೆ. ಅಥವಾ ಒಂದು 2-3 ದಿನ ಗ್ಯಾಪ್ ಕೊಟ್ಟು ನಿಮ್ಗೆ ಕನ್ನಡ ಎಕ್ಸಾಮ್ನ ಕಂಡಕ್ಟ್ ಮಾಡಿ ಪೇಪರ್ 1 ಪೇಪರ್ 2 ಕಂಡಕ್ಟ್ ಮಾಡ್ಬೋದು. ಒಟ್ಟಿಗಂತೂ ಮುಂಚೆನೇ ನಿಮಗೆ ಕಂಪಲ್ಸರಿ ಕನ್ನಡ ಎಕ್ಸಾಮ್ ಇರುತ್ತೆ. ಸೊ ಬರೆದಿದ್ರಂದ್ರೆ ಅದ್ರದ್ದು ರಿಸಲ್ಟ್ ಬಂದಿಲ್ಲ ಅಂತಂದ್ರೆ ನಿಮ್ಗೆ ಗೊತ್ತಿರೋದು ಪಾಸ್ ಆಗಿದೆಯೋ ಫೇಲ್ ಆಗಿದೆಯೋ ಅಂತೇಳಿ. ಸೊ ಬರದೇ ಹೋಗಲಿ, ನೀವು ಹೋಗಿ ಲ್ಯಾಂಡ್ ಸರ್ವೇರ್ ಎಕ್ಸಾಮ್ನ ಬರೆದು ಬನ್ನಿರಿ. ನಿಮ್ಮದು ಕಂಪಲ್ಸರಿ ಕನ್ನಡ ಎಕ್ಸಾಮ್ ಪಾಸ್ ಆಯ್ತಂದ್ರೆ ಲ್ಯಾಂಡ್ ಸರ್ವೆ ರಿಸಲ್ಟ್ ಬರುತ್ತೆ, ಫೇಲ್ ಆದರೆ ಲ್ಯಾಂಡ್ ಸರ್ವೆ ರಿಸಲ್ಟು ಬಂದಿರುತ್ತೆ ಬಟ್ ಕನ್ಸಿಡರ್ ಆಗಿರಲ್ಲ. ಓಕೆ, ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ ಇತ್ತಂದರೆ ವಾಟ್ಸಪ್ ಟೆಕ್ಸ್ಟ್ ಮಾಡಿ ಅಥವಾ ನನ್ನ ನಂಬರ್ಗೆ ಕಾಲ್ ಮಾಡಿ. ಸೊ ಈಗ ನಿಮಗೆ ಕಂಪಲ್ಸರಿ ಕನ್ನಡ ಎಕ್ಸಾಮ್ ಯಾರು ಬರೀಬೇಕು, ಯಾರು ಬರೀಬಾರ್ದು ಅಂತ ಗೊತ್ತಾಯಿತು. ಎಷ್ಟು ಮಾರ್ಕ್ಸ್ ಇರುತ್ತೆ, ಎಷ್ಟು ಮಾರ್ಕ್ಸ್ ಪಾಸ್ ಆಗಬೇಕು, ಎಷ್ಟು ಮಾರ್ಕ್ಸ್ ಪಾಸಿಂಗ್ ಇರುತ್ತೆ ಅಂತ ಅನ್ನೋದ್ರ ಬಗ್ಗೆ ನಾನು ತಿಳಿಸಿದ್ದೀನಿ. ಈಗ ಅದು ಯಾವ ಲೆವೆಲ್ಗೆ ಇರುತ್ತೆ ಅನ್ನೋದನ್ನು ನಾನು ಹೇಳಿದ್ದೀನಿ. ಈಗ ನಮ್ಮ ಮೇಯ್ನ್ ಎಕ್ಸಾಮ್ ಅಂದರೆ ಕಂಪಲ್ಸರಿ ಕನ್ನಡ ಎಕ್ಸಾಮ್ ಬಿಟ್ಟು ಸೆಲೆಕ್ಷನ್ಗೆ ಕನ್ಸಿಡರ್ ಆಗುವಂಥ ಪೇಪರ್ಸ್ ಏನಿದೆಯಲ್ಲ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ನಾನು ನಿಮಗೆ ಹೇಳಿದ್ದೀನಿ ಏನೇನಿರುತ್ತೆ ಮೇನ್ ಎಕ್ಸಾಮ್ಗೆ. ಮೇನ್ ಪೇಪರು ಫಸ್ಟು ಕನ್ನಡ ಎಕ್ಸಾಮ್ ನಡೆದಿದ ನಂತರ ನೆಕ್ಸ್ಟ್ ಈ ದಿನ ಕನ್ನಡ ಎಕ್ಸಾಮ್ ನಡೀತು ಅಂದರೆ ನೆಕ್ಸ್ಟ್ ದಿನ ನಿಮಗೆ ಪೇಪರ್ 1 ಪೇಪರ್ 2 ಇರುತ್ತೆ. ಪೇಪರ್ 1 ಏನಿರುತ್ತೆ ಅಂದರೆ ಸಾಮಾನ್ಯ ಪತ್ರಿಕೆ ಅಂದರೆ ಜನರಲ್ ಸ್ಟಡೀಸ್ ಇರುತ್ತೆ. ಪೇಪರ್ 2 ಏನಿರುತ್ತೆ ಅಂದರೆ ಸ್ಪೆಸಿಫಿಕ್ ಪೇಪರ್ ಇರುತ್ತೆ, ನಿರ್ದಿಷ್ಟ ಪತ್ರಿಕೆ. ಏನಪ್ಪ ಈ ನಿರ್ದಿಷ್ಟ ಪತ್ರಿಕೆ, ಯಾವುದ್ರ ಬಗ್ಗೆ ಏನ್ಕತ್ತೆ ಅಂತ ಹೇಳಿ ಮುಂದೆ ನೋಡೋಣ. ಸೊ ಪ್ರತಿ ಪೇಪರ್ ಎಷ್ಟು ಮಾರ್ಕಿಗೆ, 200 ಮಾರ್ಕ್ಸ್ಗೆ. ಪೇಪರ್ 1 ಪೇಪರ್ 2 ಎಷ್ಟು ನಿಮಿಷ ಇರುತ್ತೆ, 120 ಮಿನಿಟ್ಸ್ ಅಂದರೆ 2 ಗಂಟೆ ಎರಡಕ್ಕೂ ಕಾಲಾವಕಾಶ ಎಷ್ಟು, 120 ಮಿನಿಟ್ಸ್. ಓಕೆ, ಸೊ ಇದು ಭಾಳ ಇಂಪಾರ್ಟೆಂಟ್. ನೆಗೆಟಿವ್ ಬಗ್ಗೆ ಎಲ್ಲೂ ಮೆನ್ಷನ್ ಮಾಡಿಲ್ಲ. ನೆಗೆಟಿವ್ ಬಗ್ಗೆ ಮುಂದಿನ ದಿನಗಳಲ್ಲಿ KPSC ಅವರು ಸ್ಪಷ್ಟನೆ ಅಂದರೆ ಕ್ಲಾರಿಟಿ ಕೊಡ್ಬೋದು, ಅಥವಾ ಹಾಲ್ ಟಿಕೆಟ್ ಮೇಲೋ ಅಥವಾ ಬುಕ್ಲೆಟ್ ಮೇಲೋ ಮೆನ್ಷನ್ ಮಾಡ್ಬೋದು. ಎರಡರಲ್ಲೂ ಮೆನ್ಷನ್ ಮಾಡಿಲ್ಲ ಅಂದರೆ ನೀವು KPSCಗೆ ಕಾಲ್ ಮಾಡಿ ಹೆಲ್ಪ್ಲೈನ್ ನಂಬರ್ಗೆ ಕೇಳಿ, ಅಥವಾ ಎಕ್ಸಾಮಿನೇಷನ್ ಹಾಲ್ಗೆ ಹೋಗಿದ ನಂತರ ಸೂಪರ್ವೈಸರ್ಸ್ ಏನು ಬಂದಿರ್ತಾರೆ ಅವ್ರನ್ನ ಕೇಳಿ, ಅಥವಾ KPSCಯಿಂದ ಸ್ಪಾಟ್ಸ್ ಬಂದಿರ್ತಾರೆ ಅವ್ರನ್ನಾದರೂ ಕೇಳಿ ನೀವು ಕ್ಲಾರಿಟಿ ತೊಗೊಳ್ಬೇಕು. ಯಾವುದ್ರ ಬಗ್ಗೆ, ನೆಗೆಟಿವ್ ಮಾರ್ಕಿಂಗ್ ಬಗ್ಗೆ. ನೆಗೆಟಿವ್ ಎಷ್ಟಿದೆ ಏನ್ಕತೆ ಅಂತೇಳಿ ನೋಟಿಫಿಕೇಶನ್ ಎಲ್ಲೂ ಕೊಟ್ಟಿಲ್ಲ. ನೆಕ್ಸ್ಟ್ ಅದಾಗಿ ನಂತರ ತರಬೇತಿ ಅವಧಿ ಇದೆಲ್ಲ ಏನು ಬೇಡ, ನೀವು ಇದನ್ನೆಲ್ಲ ನೋಡ್ಕೊಳ್ಳಿ. ಅಫಿಷಿಯಲ್ ನೋಟಿಫಿಕೇಶನ್ ಡೌನ್ಲೋಡ್ ಮಾಡಿಕೊಂಡು. ಸೊ ಎಕ್ಸಾಮ್ ಪ್ಯಾಟರ್ನ್ ಹೇಗಿರುತ್ತೆ, ಕಂಪಲ್ಸರಿ ಕನ್ನಡ ಎಕ್ಸಾಮ್ ಅದು ಜಸ್ಟ್ ಪಾಸಿಂಗ್ ಮಾಡ್ಕೊಳ್ಬೇಕಷ್ಟೇ. ಅದರ ಮಾರ್ಕ್ಸ್ನ ಯಾವುದೇ ಕಾರಣಕ್ಕೂ ಸೆಲೆಕ್ಷನ್ಗೆ ಕನ್ಸಿಡರ್ ಮಾಡಲ್ಲ. ಅದಾಗಿ ನಂತರ ಮೇನ್ ಕನ್ಸಿಡರ್ ಮಾಡೋದು ಯಾವ್ದಾವ್ದು ಪೇಪರು, ಪೇಪರ್ 1 ಪೇಪರ್ 2. ಪೇಪರ್ 1 ಜನರಲ್ ಸ್ಟಡೀಸ್ಗೆ ಸಂಬಂಧಪಟ್ಟದ್ದು, ಪೇಪರ್ 2 ಒಂದು ಯಾವುದು ಸ್ಪೆಸಿಫಿಕ್ ಪೇಪರ್. ಜನರಲ್ ಸ್ಟಡೀಸಲ್ಲಿ ಏನೇನಿರುತ್ತೆ ಅಂತ ಹೇಳಿ ನಮಗೆ ನೋಟಿಫಿಕೇಶನಿನ ಕೊನೆಯಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ.
ಸೊ ಪೇಪರ್ 1 ಏನೇನಿರುತ್ತೆ ಅನ್ನೋದ್ರ ಬಗ್ಗೆ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಜನರಲ್ ಸ್ಟಡೀಸಲ್ಲಿ ನೋಡಿ, ಜನರಲ್ ನಾಲೆಡ್ಜ್ ಟಾಪಿಕ್ಸ್, ಕರೆಂಟ್ ಇವೆಂಟ್ಸ್ ಇರುತ್ತೆ, ಸೈನ್ಸ್ ಬಗ್ಗೆ ಇರುತ್ತೆ, ಅದಾಗಿ ನಂತರ ಜಾಗ್ರಫಿ, ಫಿಸಿಕ್ಸು, ಆಪ್ಟಿ, ರೀಸನಿಂಗ್ ಈ ಥರ ಎಲ್ಲ ಇರುತ್ತೆ. ಸೊ ಪೇಪರ್ 1ಗೆ ಸೊ ನೀವು ಜನರಲ್ ನಾರ್ಮಲಾಗಿ ಬೇರೆ ಎಕ್ಸಾಮ್ಸ್ಗೆಲ್ಲ ಏನು ಪ್ರಿಪೇರ್ ಆಗ್ತಿರಲ್ಲ ಆ ಥರ ಪ್ರಿಪೇರ್ ಆಗಿ, ಬಟ್ ಕೆಲವು ಸಬ್ಜೆಕ್ಟ್ಸ್ನ ಚೆನ್ನಾಗಿ ಫೋಕಸ್ ಮಾಡಿ. ಅದಾಗಿ ನಂತರ ಪೇಪರ್ 2ಗೆ ಬರೋದಾದರೆ ಪೇಪರ್ 2ನಲ್ಲಿ ಇಲ್ಲಿ ಸಿಲೆಬಸ್ನ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. ಪೇಪರ್ 2ನಲ್ಲಿ ನಮಗೆ ಮ್ಯಾಥಮೆಟಿಕ್ಸ್, ಫಿಸಿಕ್ಸ್ ಹಾಗೂ ಜಿಯೋಗ್ರಫಿ ಇರುತ್ತೆ. ಮ್ಯಾಥಮೆಟಿಕ್ಸ್ ಟೋಟಲ್ ಇದು ಎಷ್ಟು 200 ಮಾರ್ಕ್ಸ್ ಅಲ್ವಾ, 200 ಮಾರ್ಕ್ಸ್. ಇದು ನಂಬರ್ ಆಫ್ ಕ್ವಶನ್ಸ್ ಎಷ್ಟು ಸರ್ ಅಂದರೆ ಪ್ರತಿ ಪೇಪರ್ಗೆ 100 ಕ್ವಶನ್ಸ್ ಇರುತ್ತೆ. ಪೇಪರ್ 1 ಆಗಲಿ ಪೇಪರ್ 2 ಆಗಲಿ 100 ಕ್ವಶನ್ನು. ಎಷ್ಟು ಪ್ರತಿ ಕ್ವಶನ್ಗೆ 2 ಮಾರ್ಕ್ ಅಂದರೆ ಸೊ 200 ಮಾರ್ಕ್ಸ್ ಪೇಪರು 100 ಕ್ವಶನ್ಸ್ ಇರುತ್ತೆ. ಹಾಗಿದ್ದಾಗ ಮ್ಯಾಥಮೆಟಿಕ್ಸ್ಗೆ ಎಷ್ಟು ಕ್ವಶನ್ಸ್ ಅಂದರೆ 70 ಕ್ವಶನ್ಸು, 70 ಕ್ವಶನ್ಸ್. ಫಿಸಿಕ್ಸ್ ಎಷ್ಟು ಕ್ವಶನ್ಸ್ ಅಂದರೆ 20 ಕ್ವಶನ್ಸ್ ಇರುತ್ತೆ. ಇನ್ನು ಜಿಯೋಗ್ರಫಿಗೆ ಎಷ್ಟು ಕ್ವಶನ್ಸ್ ಅಂದರೆ 10 ಕ್ವಶನ್ಸ್. ಸೊ 10 ಕ್ವಶನ್ಸ್ ಅಂದರೆ ಇಲ್ಲಿ ಎಷ್ಟಾಯಿತು 20 ಮಾರ್ಕ್ಸು, 20 ಕ್ವಶನ್ಸ್ ಅಂದರೆ ಎಷ್ಟಾಯಿತು 40 ಮಾರ್ಕ್ಸು, 70 ಕ್ವಶನ್ಸ್ ಅಂದರೆ ಎಷ್ಟಾಯಿತು 140 ಮಾರ್ಕ್ಸ್. ಓವರಾಲ್ ಆಗಿ ಎಷ್ಟು 200 ಮಾರ್ಕ್ಸು. ಎಷ್ಟು ಕ್ವಶನ್ಸು 100 ಕ್ವಶನ್ಸ್. ಓಕೆ, ಸೊ ಯಾವ್ದು ಸಿಲೆಬಸ್ ಏನೇನಿದೆ ಅಂತೇಳಿ ಮ್ಯಾಥಮೆಟಿಕ್ಸಲ್ಲಿ ಇಲ್ಲಿ ಕೊಟ್ಟಿದ್ದಾರೆ. ಸೊ ನೀವು ನೋಡ್ಬೋದು ಸ್ಕ್ವೇರ್ಸ್ ಅಂಡ್ ಸ್ಕ್ವೇರ್ ರೂಟ್ಸು ಯಾವುದರಲ್ಲಿ ಅರ್ಥಮೆಟಿಕಲ್ಲಿ ಮೊತ್ತ 3 ಪಾರ್ಟ್ ಮಾಡಿದ್ದಾನೆ ಮ್ಯಾಥಮೆಟಿಕ್ಸ್ನ. ಅರ್ಥಮೆಟಿಕ್ಕು, ಆಲ್ಜಿಬ್ರಾ, ಅದಾಗಿ ನಂತರ ಜಿಯೋಮೆಟ್ರಿ. ಸೊ ಈ 3 ಭಾಗ ಸೇರಿ ನಿಮಗೆ ಮ್ಯಾಥಮೆಟಿಕ್ಸ್ ಭಾಗ ಆಗಿರುತ್ತೆ. ಅಂದರೆ ಈ 3 ಭಾಗ ಸೇರಿ 70 ಕ್ವಶನ್ಸ್. ಸೊ ನೆಕ್ಸ್ಟ್ ನೋಡಿ, ಸೆಟ್ ಥಿಯರಿ ಇದೆ, ಸೀಕ್ವೆನ್ಸ್ ಇದೆ, ಮ್ಯಾಟ್ರಿಕ್ಸ್ ಇದೆ, ಪರ್ಮಿಟೇಷನ್ ಕಾಂಬಿನೇಷನು, ಸ್ಟ್ಯಾಟಿಸ್ಟಿಕ್ಸು ಹಾಗೂ HCF/LCM. ಇದು ಯಾವುದು ಅರ್ಥಮೆಟಿಕ್ ಪಾರ್ಟಲ್ಲಿ. ಇನ್ನು ಆಲ್ಜಿಬ್ರಾ ಪಾರ್ಟಲ್ಲಿ ಬರೋದಾದರೆ ಬೇಸಿಕ್ ಆಲ್ಜಿಬ್ರಾ, ಮಲ್ಟಿಪ್ಲಿಕೇಶನ್ ಆಫ್ ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ಸು, ಲೀನಿಯರ್ ಇಕ್ವೇಷನ್ಸು, ಕ್ವಾಡ್ರಾಟಿಕ್ ಇಕ್ವೇಷನ್ಸ್, ಫ್ಯಾಕ್ಟರೈಸೇಷನ್ ಆಫ್ ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ಸು, HCF/LCM ಆಫ್ ಬೈನಾಮಿಲ್ಸ್ ಅಂಡ್ ಟ್ರೈನಾಮಿಲ್ಸು, ಕೋಆರ್ಡಿನೇಟ್ ಜಾಮೆಟ್ರಿ. ಇದೆಲ್ಲ ಯಾವುದರಲ್ಲಿದೆ ಆಲ್ಜಿಬ್ರಾದಲ್ಲಿದೆ. ಇನ್ನು ಜಾಮೆಟ್ರಿಯಲ್ಲಿ ನೋಡೋದಾದರೆ ಆಕ್ಸಮ್ಸ್ ಆನ್ ಪಾಸ್ಲೇಟ್ಸು, ಥಿಯರಮ್ಸು, ಅದಾಗಿ ನಂತರ ಪಾಲಿಗಾನ್ಸ್ ಒಂದು, ಅದಾಗಿದ ನಂತರ ಟ್ರಯಾಂಗಲ್ಸು, ಕಾಂಗ್ರುಯೆನ್ಸಿ ಆಫ್ ಟ್ರಯಾಂಗಲ್ಸ್, ಕನ್ಕರೆಂಟ್ ಲೈನ್ಸ್ ಆಫ್ ಟ್ರಯಾಂಗಲ್ಸ್, ಅದಾಗಿ ನಂತರ ಕ್ವಾಡಿಲೇಟರಲ್ಸ್, ಟೈಪ್ಸ್ ಆಫ್ ಕ್ವಾಡಿಲೇಟರಲ್ಸು, ಥಿಯರಮ್ಸ್ ಅಂಡ್ ಪ್ಯಾರಲೋಗ್ರಾಮ್ಸು, ಮಿಡ್ ಪಾಯಿಂಟ್ ಥಿಯರಮ್, ಏರಿಯಾಸ್, ಸೈಕ್ಲಿಕ್ ಕ್ವಾಡಿಲೇಟರಲ್ಸ್ ಹಾಗೂ ಸರ್ಫೇಸ್ ಏರಿಯಾಸ್ ಅಂಡ್ ವಾಲ್ಯೂಮ್ಸು ಆಫ್ ಸಾಲಿಡ್ಸು, ಸರ್ಕಲ್ಸು, ಅದಾಗಿ ನಂತರ ಥಿಯರಮ್ಸ್ ಆನ್ ಟ್ರಯಾಂಗಲ್ಸ್ ಅಂಡ್ ಸರ್ಕಲ್ಸ್, ಅದಾಗಿ ನಂತರ ರೈಟ್ ಆಂಗಲ್ ಟ್ರಯಾಂಗಲ್ಸ್. ಇದೆಲ್ಲ ಏನು ಮ್ಯಾಥಮೆಟಿಕ್ಸ್ ಪಾರ್ಟಿಂದ ಅಂದರೆ ಜಾಮಿಟ್ರಿ. ಓಕೆ, ಸೊ ಟೋಟಲ್ ಆಗಿ ನಿಮಗೆ ಹೇಳಿದಂಗೆ ಮ್ಯಾಥಮೆಟಿಕ್ಸಲ್ಲಿ ಅರ್ಥಮೆಟಿಕ್ಕು, ಆಲ್ಜಿಬ್ರಾ, ಅದಾಗಿ ನಂತರ ಜಿಯೋಮೆಟ್ರಿ. ಈ ಮೂರು ಪಾರ್ಟಿಗೆ ಎಷ್ಟು ಕ್ವಶನ್ಸು 70 ಕ್ವಶನ್ಸ್. ಎಷ್ಟು ಮಾರ್ಕ್ಸು 140. ಸೊ ಇದರಲ್ಲಿ ಮೇಜರ್ ಸಿಲೆಬಸ್ ಭಾಳಷ್ಟು ಸಿಲೆಬಸ್ ಇರೋದ್ರೆ ಜಿಯೋಮೆಟ್ರಿಯಲ್ಲಿ ಇದೆ. ಸೊ ಇದನ್ನು ಚೆನ್ನಾಗಿ ಪ್ರಿಪೇರ್ ಆಗಿ. ಇನ್ನು ಫಿಸಿಕ್ಸ್ನಲ್ಲಿ ಬರೋದಾದರೆ ಮ್ಯಾಗ್ನೆಟೈಸೇಷನ್ ಟೋಟಲ್ 9 ಚಾಪ್ಟರ್ ಇದೆ ಇಲ್ಲಿ. ಸೊ ಅದಾಗಿ ನಂತರ ಎಲೆಕ್ಟ್ರಿಸಿಟಿ 2ನೇ ಚಾಪ್ಟರು, 3ನೇ ಚಾಪ್ಟರ್ ಬಂದು ಎಲೆಕ್ಟ್ರೋಮ್ಯಾಟಿಕ್ ರೇಡಿಯೇಷನು, 4ನೇ ಚಾಪ್ಟರ್ ಬಂದು ಎಲೆಕ್ಟ್ರಾನಿಕ್ಸ್, 5ನೇ ಚಾಪ್ಟರ್ ಬಂದು ಡೈನಮಿಕ್ಸ್, ಅಲ್ಲೊಂದು ಸಂಖ್ಯೆ ಮಿಸ್ ಆಗಿದೆ. 5ನೇ ಚಾಪ್ಟ್ರು, 6ನೇ ಚಾಪ್ಟ್ರು ಹೀಟ್ ಆಗಿರುತ್ತೆ, 7ನೇ ಚಾಪ್ಟರ್ ಬಂದು ಲೈಟ್ ಆಗಿರುತ್ತೆ, 8ನೇ ಚಾಪ್ಟರ್ ಬಂದು ನಿಮಗೆ ಸೌಂಡ್ ಆಗಿರುತ್ತೆ, ಇನ್ನು 9ನೇ ಚಾಪ್ಟರ್ ಗ್ರಾವಿಟೇಷನ್ ಆಗಿರುತ್ತೆ. ಇದೆಲ್ಲ ಫಿಸಿಕ್ಸ್ ಎಷ್ಟು ಕ್ವಶನ್ಸು 20 ಕ್ವಶನ್ಸು. ಎಷ್ಟು ಮಾರ್ಕ್ಸು 40 ಮಾರ್ಕ್ಸ್. ಓಕೆ, ಇದು ಪೇಪರ್ 2. ನೆಕ್ಸ್ಟ್ ಇನ್ನು ಜಿಯೋಗ್ರಫಿಯಲ್ಲಿ ಬರೋದಾದರೆ ಅರ್ತ್, ಲಿಥೋಸ್ಫಿಯರ್, ಮ್ಯಾಪ್ಸು, ಇನ್ನು ಒಂದು ಚಾಪ್ಟರ್ ಇದೆ. ಟೋಟಲ್ 4 ಚಾಪ್ಟರ್ ಕೊಟ್ಟಿದ್ದಾನೆ. ಫಿಸಿಕಲ್ ಫೀಚರ್ಸ್ ಆಫ್ ಇಂಡಿಯಾ. ಸೊ ಜಿಯೋಗ್ರಫಿಯಲ್ಲಿ ಎಷ್ಟು ಚಾಪ್ಟರ್ಸ್ ಇದೆ 4 ಚಾಪ್ಟರ್ಸ್ ಇದೆ. ಎಷ್ಟು ಕ್ವಶನ್ಸ್ ಬರುತ್ತೆ ಜಿಯೋಗ್ರಫಿಯಿಂದ 10 ಕ್ವಶನ್ಸ್ ಬರುತ್ತೆ. ಎಷ್ಟು ಮಾರ್ಕ್ಸ್ ಆಯಿತು 20 ಮಾರ್ಕ್ಸ್ ಆಯಿತು. ಸೊ ಓವರಾಲ್ ಆಗಿ ಪೇಪರ್ 2 ಏನಿದೆಲ್ಲ ಇದು 200 ಮಾರ್ಕ್ಸ್ 100 ಕ್ವಶನ್ಸ್. ಓಕೆ, ಪಾರ್ಟ್ಸ್ ಯಾವುದಿದೆ ಮ್ಯಾಥಮೆಟಿಕ್ಸ್, ಫಿಸಿಕ್ಸ್ ಹಾಗೂ ಜಿಯೋಗ್ರಫಿ. ಓಕೆ, ಮ್ಯಾಥಮೆಟಿಕ್ಸಲ್ಲಿ ಆಲ್ಜಿಬ್ರಾ, ಅರ್ಥಮೆಟಿಕ್, ಜಿಯೋಮೆಟ್ರಿ ಇದೆ. ಫಿಸಿಕ್ಸಲ್ಲಿ 9 ಚಾಪ್ಟರ್ ಇದೆ. ಜಿಯೋಗ್ರಫಿಯಲ್ಲಿ 4 ಚಾಪ್ಟರ್ ಇದೆ. ಸೊ ಇಷ್ಟು ನಿಮಗೆ ಸಿಲೆಬಸ್ಸಲ್ಲಿ ಮೆನ್ಷನ್ ಮಾಡಿದರೆ ಇದನ್ನು ನೀವು ಪ್ರಿಪೇರ್ ಆಗಬೇಕಾಗುತ್ತೆ. ಸೊ ಈಗಾಗಲೇ ನಾನು ನಿಮ್ಗೆ ಹೇಳಿದ್ದೀನಿ, ನಮ್ಮ ಲ್ಯಾಂಡ್ ಸರ್ವೇರ್ಗೆ ಅಥವಾ GS ಗೌರ್ಮೆಂಟ್ ಲ್ಯಾಂಡ್ ಸರ್ವೇರ್ ಅಂತ ಹೇಳ್ತೀವಿ, GS ಅಂತ ಹೇಳ್ತೀವಿ, ಗೌರ್ಮೆಂಟ್ಸ್ ಲ್ಯಾಂಡ್ ಸರ್ವೇರು. ಸೊ ಈ ಒಂದು ಪೋಸ್ಟ್ಗೆ ಅಥವಾ ಈ ಒಂದು ವೇಕೆನ್ಸಿಗೆ ನಮ್ಮ ಕಡೆಯಿಂದ ಕೋರ್ಸ್ ಅವೈಲೇಬಲ್ ಇದೆ. ಯಾವುದಕ್ಕೆ ಓನ್ಲಿ ಫಾರ್ ಪೇಪರ್ 2 ಅವೈಲೇಬಲ್ ಇದೆ. ಇಲ್ಲಿವರೆಗೆ ನಾನು ಏನೆಲ್ಲ ಹೇಳಿದ್ದೀನಲ್ಲ ಇದಕ್ಕೆ ನಾವು ಕೋರ್ಸ್ನ ಮಾಡಿದ್ದೀವಿ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವರು ಈ ಕೋರ್ಸ್ನ ಬೈ ಮಾಡಬೇಕಂತ ಇತ್ತು ಅಂದರೆ ಅಥವಾ ಈ ಕೋರ್ಸಿನ ಡೀಟೇಲ್ಸ್ ಬೇಕಪ್ಪ ಅಂತಿದ್ರೆ ನೀವು ಈ ನಂಬರ್ಗೆ ಕಾಲ್ ಮಾಡ್ಬೋದು 9964600913. ಸೊ ಕೋರ್ಸಿನ ಡೀಟೇಲ್ಸ್ ಅಥವಾ ಕೋರ್ಸ್ನ ಪರ್ಚೇಸ್ ಮಾಡಬೇಕಂದ್ರೆ ಈ ನಂಬರ್ಗೆ ಕಾಲ್ ಮಾಡಿ ಅಥವಾ ಟೆಕ್ಸ್ಟ್ ಮಾಡಿ, ನಾನು ನೋಡ್ಕೊಂಡು ನಿಮಗೆ ರಿಪ್ಲೈ ಮಾಡ್ತೀನಿ. ಸೊ ಇಷ್ಟೇ ಹೇಳ್ತಾ ಈ ಒಂದು ವಿಡಿಯೋನ ಏನು ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೂ ನಿಮ್ಗೆ ಏನಾರು ಡೌಟ್ಸ್ ಇತ್ತಂದರೆ ಕಮೆಂಟ್ ಸೆಷನಲ್ಲಿ ಮೆನ್ಷನ್ ಮಾಡಿ, ನೋಡಿಬಿಟ್ಟು ನಾನು ರಿಪ್ಲೈ ಕೊಡ್ತೀನಿ. ಕಮೆಂಟ್ ಸೆಷನಲ್ಲಿ ಮೆನ್ಷನ್ ಮಾಡೋಕ್ಕಾಗಲಿಲ್ಲ ಅಂದರೆ ಈ ನಂಬರ್ಗೆ, ಇದು ವಾಟ್ಸಪ್ ನಂಬರ್ ಇದೆ, ಸೊ ಈ ವಾಟ್ಸಪ್ ನಂಬರ್ಗೆ ನೀವು ಟೆಕ್ಸ್ಟ್ ಮಾಡಿದ್ರೆ ಆ ಒಂದು ಕಮೆಂಟ್ ಅಥವಾ ನಿಮ್ಮ ಮೆಸೇಜ್ಗೆ ನಾನು ರಿಪ್ಲೈನ ಕೊಡ್ತೀನಿ. ಸೊ ಇಷ್ಟೇ ಹೇಳ್ತಾ ಈ ವಿಡಿಯೋನ ಮತ್ತೊಮ್ಮೆ ಎಂಡ್ ಮಾಡ್ತೇನೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿದೆ ಸಬ್ಸ್ಕ್ರೈಬ್ ಮಾಡಿ. ನಾನು ಕೋರ್ಸ್ ಅಂದರೆ ಲ್ಯಾಂಡ್ ಸರ್ವೇರ್ ಸಿಲೆಬಸ್ಗೆ ಸಂಬಂಧಪಟ್ಟಂಥ MCQs ಹಾಗೂ ಆ ಟಾಪಿಕ್ಸ್ನ ನಾನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಯಾರೆಲ್ಲ ವಿಡಿಯೋಸ್ನ ಯೂಸ್ ಮಾಡ್ಕೊಳ್ಬೇಕಂತಿದ್ರೋ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಪ್ರೀವಿಯಸ್ ಆಗಿ ನಾನು ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ, ಆ ವಿಡಿಯೋಸ್ನ ನೀವು ನನ್ನ ಚಾನಲಲ್ಲಿ ನೋಡ್ಬೋದು ಪ್ಲೇಲಿಸ್ಟಲ್ಲಿ. ಇಷ್ಟೇ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತೇನೆ. ಎಲ್ಲರಿಗೂ ಧನ್ಯವಾದಗಳು. ಹ್ಯಾವ್ ಎ ನೈಸ್ ಡೇ.